ಬಿ ಪಿ ನಾರ್ಮಲ್ ಬಂದಿದೆ. ಅಲ್ಲಿ ಪ್ರಿಸರ್ವೇಟಿವ್ ಕೂಡ ಇರಲ್ಲ. ನಾವು ಅವರಕ್ಕೆ ಅಂತಂದ್ರೆ 280ಗೆ ಹಾಕ್ಕೊಡ್ತೀವಿ ಸರ್. ನಾವು ಕಡಲೆಕಾಯಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ಈ ಗಾಣದ ಎಣ್ಣೆಯಲ್ಲಿ ಯಾವುದೇ ತರ ಕೆಮಿಕಲ್ ಮಿಕ್ಸ್ ಇಲ್ಲ. ನಾವೆಲ್ಲ ಫಸ್ಟ್ ಕ್ವಾಲಿಟಿನ ಬಳಸ್ತೀವಿ ಸರ್. ಎಲ್ಲ ನೋಡಿ. ಎಲ್ರಿಗೂ ನಮಸ್ಕಾರ, ಲಾಗಿನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಮಂಜೇಶ್. ವೀಕ್ಷಕರೇ, ಆಯಿಲ್ ಅಂತಂತ ಬಂದಂದ್ರೆ ನಮಗೆ ಪರಿಶುದ್ಧವಾದಂತಹ ಆಯಿಲ್ ಬೇಕಾಗುತ್ತೆ. ಇವಾಗಿನ ಫುಡ್ಡಿನ ವ್ಯವಸ್ಥೆಗಳು ನೋಡಿದ್ರೆ ನಮಗೆ ಪರಿಶುದ್ಧವಾಗಿರುವಂತಹ ಆಯಿಲ್ ಬೇಕಾಗುತ್ತೆ. ಆದರೆ ಈಗ ಬರುವಂತಹ ಕೆಲವೊಂದು ಪ್ಯಾಕೆಟ್ ಆಯಿಲ್ಗಳಲ್ಲಿ ಕ್ರೂಡ್ ಆಯಿಲ್ ಕೂಡ ಮಿಕ್ಸ್ ಆಗಿರುತ್ತೆ. ಸೊ ಇವಾಗ ನಾವು ಒಂದು ಶಾಪಿಗೆ ಬಂದಿದ್ದೀವಿ. ಪರಿಶುದ್ಧವಾದ ಮರದ ಗಾಣದ ಎಣ್ಣೆ. ಇದು ಸರಸ್ವತಿಪುರಮಲ್ಲಿ ಜವರೇಗೌಡ ಪಾರ್ಕ್ ಆಪೋಸಿಟ್ ಇರುವಂತಹ ಒಂದು ಶಾಪ್ ಇದು. ಬನ್ನಿ, ಗಾಣದ ಎಣ್ಣೆಯ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ತೋರಿಸ್ತೀನಿ. ಬನ್ನಿ, ಈ ಶಾಪಿನ ಓನರ್ ಜೊತೆ ಒಂದ್ಸಲಿ ಮಾತಾಡೋಣ. ಸರ್ ನಮಸ್ತೆ. ಓಕೆ ವೀಕ್ಷಕರೇ, ಈ ಗಾಣದ ಎಣ್ಣೆಯ ಶಾಪಿನ ಓನರ್ ಆದಂತಹ ಮಹಾದೇವ್ ಸ್ವಾಮಿ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ, ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅವರಿಂದ ತಿಳ್ಕೊಳ್ಳೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್. ನೀವು? ಸರ್, ಈಗ ಗಾಣದ ಎಣ್ಣೆ ಅಂತಂದ್ರೆ ಈಗ ನಿಜವಾದ ಕಡಲೆಕಾಯಿ ಎಣ್ಣೆ ಇರ್ಬೋದು, ಹಾಗೆ ಕೊಬ್ಬರಿಯಿಂದ ತಯಾರಿಸುವಂತಹ ಒರಿಜಿನಲ್ ಆಯಿಲ್ಗಳು ಇರ್ಬೋದು. ಈಗ ಪ್ಯಾಕೆಟಲ್ಲಿ ಕೆಲವು ಎಣ್ಣೆಗಳು ಪ್ಯಾಕೆಟಲ್ಲಿ ಕ್ರೂಡ್ ಆಯಿಲ್ ಅಂತ ಬರ್ತವೆ. ಅದಕ್ಕಿಂತ ಇದು ಎಷ್ಟು ಬೆನಿಫಿಟ್ ಹೆಲ್ತ್ಗೆ ಅಂತ? ಸರ್, ಇದು ಬಂದು ಇದರಲ್ಲಿ ಯಾವುದೇ ಥರ ಕೆಮಿಕಲ್ ಇರಲ್ಲ ಸರ್. ಜಸ್ಟ್ ಸೀಡ್ಸ್ ಹಾಕ್ತೀವಿ, ಆಯಿಲ್ ತೆಗಿತೀವಿ ಅಷ್ಟೇ. ಇದು ಪ್ಯೂರ್ಲಿ 100% ನ್ಯಾಚುರಲ್. ಮತ್ತು ನಮ್ಮಲ್ಲಿ ಪ್ರಿಸರ್ವೇಟಿವ್ ಕೂಡ ಇರಲ್ಲ ಇದರಲ್ಲಿ. ಈಗ ಸೆಲ್ಫ್ ಲೈಫ್ ಜಾಸ್ತಿ ಆಗಲಿಕ್ಕೆ ಪ್ರಿಸರ್ವೇಟಿವ್ ಹಾಕಿರ್ತಾರೆ. ಅದು ಆಗಿರಲ್ಲ. ಮತ್ತು ಎಸೆನ್ಸ್ ಅಂದರೆ ಸ್ಮೆಲ್ ಬರಲಿಕ್ಕೆ, ಅರೋಮಾ ಬರಲಿಕ್ಕೆ ಎಸೆನ್ಸ್ಗಳು ಹಾಕಿರ್ತಾರೆ, ಅದು ಇರಲ್ಲ. ಇದು 100% ನ್ಯಾಚುರಲ್ ಪ್ರಾಡಕ್ಟ್ ಸರ್. ಇದು ವೆರಿ ಸೇಫು ಇದು. ಮತ್ತು ಆರೋಗ್ಯಕ್ಕೂ ಮತ್ತು ಒಳ್ಳೆ ರಿಸಲ್ಟ್ಸ್ ಬರ್ತಾಯಿದೆ. ತುಂಬ ಜನಕ್ಕೆ ಬಿ ಪಿ ನಾರ್ಮಲ್ ಬಂದಿದೆ ಇಲ್ಲಿ ನನಗೆ ಬಂದಿರೋ ಫೀಡ್ಬ್ಯಾಕ್ ಇದು. ಮತ್ತು ಈಗ ಕೋಕೋನಟ್, ಎಷ್ಟೋ ಜನ ಕೋಕೋನಟ್ ಇತ್ತೀಚೆಗೆ ಬಳಸ್ತಾ ಇದ್ದಾರೆ. ಯಾಕಂದರೆ 0 ಕೊಲೆಸ್ಟ್ರಾಲ್. ಅದು ಥೈರಾಯ್ಡ್ ಪ್ರಾಬ್ಲಮ್ ಆಗಿರೋರಿಗೆ ಕಂಟ್ರೋಲ್ ಆಗ್ತಾ ಇದೆ. ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರೋರಿಗೆಲ್ಲ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗ್ತಾ ಇದೆ. ಮತ್ತು ಈಗ ಇದು ಈ ಜಾಯಿಂಟ್ಸ್ ಪೇನ್, ಲಿಗಮೆಂಟ್ ಏರು, ಈ ಥರ ಪ್ರಾಬ್ಲಮ್ಗಳಾಗ್ತಾ ಇದೆ ಈ ಕೆಮಿಕಲ್ ಮಿಕ್ಸ್ ಆಗಿರೋಂಥ ಎಣ್ಣೆಗಳು ಬಳಸಿ. ಮತ್ತು ನಮ್ಮ ಲೈಫ್ ಸ್ಟೈಲ್ ಕೂಡ ಅದರಲ್ಲೂ ಒಂದು ಆ್ಯಡೆಡ್ ಆಗಿದೆ, ಡಿಪೆಂಡೆಂಟ್ ಆಗಿದೆ. ಬಟ್ ಈ ಎಣ್ಣೆಗಳು ಬಳಸೋದ್ರಿಂದಾಗಿ ಒಂದು ಸ್ವಲ್ಪ ಮಂಡಿ ನೋವು ಆ ಥರ ಸಮಸ್ಯೆಗಳು ಕೂಡ ಕಮ್ಮಿ ಆಗಿದ್ದವು. ಅರ್ಧಗಂಟೆ ಸೂರ್ಯಕಾಂತ ಕೊಟ್ಬಿಡಿ ಸರ್. ಇಲ್ಲಿ ಹಾಕಿರೋಂಥದ್ದು ಏನು ಸರ್? ಏನು ಕಡಲೆಕಾಯಿ? ಸರ್, ಇವಾಗ ಕಡಲೆಕಾಯಿ ಪ್ರೋಸೆಸ್ ಆಗ್ತಾ ಇದೆ ಸರ್. ಇವಾಗ ಒಂದು ಬ್ಯಾಚ್ಗೇನೋ 12.5 kg ಹಾಕ್ತೀವಿ ಸರ್. ಇದಕ್ಕೆ 12.5 kg ಹಾಕ್ತೀವಿ ಸರ್. ಇದು ಒಳ್ಳೆ ಕ್ವಾಲಿಟಿ ಸೀಡ್ಸ್ ಆದರೆ ನಿಮಗೆ 5.5 kg 5.25 ಲೀಟ್ರ್ ಎಣ್ಣೆ ಬರ್ತದೆ. 2.5 kgಗೆ 1 kg ಲೆಕ್ಕ, 2.5 kgಗೆ 1 ಲೀಟ್ರ್ ಎಣ್ಣೆ ಬರ್ತದೆ ಸರ್. ಇನ್ನೂ ಒಳ್ಳೆ ಕ್ವಾಲಿಟಿ ಚೆನ್ನಾಗಿದ್ರೆ 2.25 kgಗೆ 1 ಲೀಟ್ರ್ ಎಣ್ಣೆ ಬರ್ತದೆ ಕಡಲೆಕಾಯಿ ಎಣ್ಣೆ. 2.25 kgಗೆ 1 ಲೀಟ್ರ್ ಎಣ್ಣೆ ಬರುತ್ತೆ. ಮತ್ತೆ ಎಷ್ಟೋ ಜನ ರಾಂಗ್ ತಪ್ಪು ಸಂದೇಶಗಳನ್ನು ಕೂಡ ಇದ್ರಲ್ಲಿ ಕೊಡ್ತಾ ಇದ್ದಾರೆ. ಏನಂದ್ರೆ ಇದು 3 kg ಬೇಕು, 4 kg ಬೇಕು ನಿಮಗೆ ಈ ಥರ ಅಂತ ಹೇಳ್ತಾ ಇದ್ದಾರೆ. ಬಟ್ ಅವೆಲ್ಲ ಏನಿಲ್ಲ. 2.25 kg ಇಲ್ಲ 2.5 kgಗೆ 1 ಲೀಟ್ರ್ ಎಕ್ಸಾಕ್ಟ್ ಆಗಿ ಬರುತ್ತೆ ಆಯಿಲ್. ಈ ಎಣ್ಣೆ ಇದು ಕಂಪ್ಲೀಟ್ ಆಗಿದೆ ಸರ್. ಇದು ಆಲ್ರೆಡಿ ಕಂಪ್ಲೀಟ್ ಆಗಿದೆ ಸರ್. ಈಗ ಎಣ್ಣೆ ಈಗ ಓಪನ್ ಮಾಡಿದ್ರೆ ಈಗ ಆಯಿಲ್ ಈಗ ಬರ್ತದೆ ಸರ್. ಹಾಂ, ಓಪನ್ ಮಾಡೋದು. ಈಗೆಲ್ಲ ಕಂಪ್ಲೀಟ್ ಸ್ಟೋರ್ ಆಗಿರ್ತದೆ ಅಲ್ಲ ಆಯಿಲ್ ಹಾಕಿ ಫ್ರೆಶಿಂಗ್ ಆಗಿ. ಈಗ ಆಯಿಲ್ ಇದನ್ನ ನಾವೇನು ಮಾಡ್ತೀವಿ, 24 hours ಇಟ್ಟು ಕಸ್ಟಮರ್ ಕೊಡ್ತೀವಿ ಸರ್. ಸ್ವಲ್ಪ ಮಡ್ಡಿ ಬರ್ತದೆ. ಅಲ್ಲೇ ಹೋಲ್ಡ್ ಮಾಡಿ ಕುಮಾರ್. ಸ್ಟಾರ್ಟಿಂಗ್ ನಾವು 2015 ಸ್ಟಾರ್ಟ್ ಮಾಡಿದಾಗ ಸರ್, ಕಡಲೆಕಾಯಿ ಎಣ್ಣೆ ಇದೇನಿದೆ ಜ್ಯೂಸ್ ಕಲರ್ ಬರುತ್ತಲ್ಲ ಅನ್ನೋರು ಕಸ್ಟಮರು. ಅವರನ್ನು ನಿಲ್ಲಿಸ್ಬಿಟ್ಟು ನಾವು ಮಾಡಿ, ಅವಾಗ ಇಷ್ಟೊಂದು ನಾಲೆಡ್ಜ್ ಇರಲಿಲ್ಲ ಸರ್. ನಾವು ಸ್ಟಾರ್ಟ್ ಮಾಡಿದಾಗ 2015 ಇಷ್ಟೊಂದು ಅವೇರ್ನೆಸ್ ಇರಲಿಲ್ಲ. ಈಗ ಕಸ್ಟಮರ್ ಗೊತ್ತಿದೆ. ಆಮೇಲೆ ಕಲರ್ ಇದ್ಯಾಕೆ ಈ ಕಲರ್ ಇದೆ, ಈ ಕಲರ್ ಇದೆ ಅಂತ ಕೇಳೋರು. ಆಮೇಲೆ ನಾವು ಇದನ್ನೇ ಇದೇ ಒರಿಜಿನಲ್ ಕಲರು ಅಂತ ಎಲ್ಲರಿಗೂ ಕೂರಿಸಿ ಹೇಳಿ ಸ್ಟಾರ್ಟ್ ಮಾಡಿದ್ದೆ ನಾವು. ನಮ್ಮ ಈ ಮರದ ಗಣದ ಸ್ಪೆಷಾಲಿಟಿ ಏನು ಅಂದರೆ ನೋಡಿ, 10-15% ಇನ್ನೂ ಆಯಿಲ್ ಅಂಶ ಇದೆ ಇದರಲ್ಲಿ. ಇಂಡಿಯಲ್ಲಿ ಇನ್ನೂ ಇದೆ. ಇದು ಕಂಪ್ಲೀಟ್ ನಾವು ಮರದ ಗಾಣದಲ್ಲ ಆದರೆ ತೆಗಿಯೋಕ್ಕಾಗಲ್ಲ. ಅದೇ ಬೇರೆ ಗಾಣದಲ್ಲ ಇದು 100% ಎಕ್ಸ್ಟ್ರಾಕ್ಟ್ ಆಗ್ಬಿಡ್ತದೆ ಆಯಿಲ್. ಬಟ್ ಇದರಲ್ಲೂ 100% ತೆಗಿಯೋಕ್ಕಾಗಲ್ಲ ಇದರಲ್ಲಿ.
ಇನ್ನೂ 10-15% ಆಯಿಲ್ ಅಂಶ ಇದೆ ನೋಡಿ. ಹಸುಗಳು ಕೊಟ್ಟರೆ ಹಾಲಿನ ಅಂಶ ಚೆನ್ನಾಗಿ ಬರ್ತದೆ, ಮತ್ತು ಅದರಲ್ಲಿ ಒಳ್ಳೆ ಥಿಕ್ನೆಸ್ ಜಾಸ್ತಿ ಬರ್ತದೆ, ಹಾಲಲ್ಲಿ ಕ್ವಾಲಿಟಿ ಚೆನ್ನಾಗಿರ್ತದೆ ಹಾಲು. ನಿಮಗೆ ಸೆಲ್ಫ್ ಲೈಫ್ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಇದನ್ನು ನೀವು ಮನೆಯಲ್ಲಿ ಹೋಗಿ ಒಂದು 5-10 ನಿಮಿಷ ಲೋ ಸಿಮ್ಮಲ್ಲಿ ಕಡಿಮೆ ಉರಿಯಲ್ಲಿ ಕಾಯಿಸಿಟ್ಕೊಬಿಟ್ರೆ ನೀರಿನ ಅಂಶ ಇರುತ್ತಲ್ಲ ಎಣ್ಣೆಯಲ್ಲಿ, ಅದು ವಯಾಪ್ರೇಟ್ ಆಗುತ್ತೆ. ವಯಾಪ್ರೇಟ್ ಆದರೆ ಒಂದು 4-5 ತಿಂಗಳು ಇಟ್ಕೋಬೋದು ಸರ್ ಆರಾಮಾಗಿ. ನಾವೇನು ಪ್ರತಿ ಕಸ್ಟಮರ್ಗಳು ಫ್ರೆಶ್ ಆಗಿ ಡೈಲಿ ಫ್ರೆಶಿಂಗ್ ಆಗ್ತಾ ಇರ್ತದಲ್ಲ, ನಿಮ್ಗೆ 15 ದಿನಕ್ಕೆ 1 ತಿಂಗಳಿಗೆ ಎಷ್ಟು ಬೇಕೋ ಅಷ್ಟು ತಗೊಂಡು ಹೋಗಿ ಅಂತ ಹೇಳ್ತೀವಿ ಸರ್ ಕಸ್ಟಮರ್ಗೆ. ನಿಮ್ಗೆ ಫ್ರೆಶ್ ಆಗೋ ಸಿಗುತ್ತೆ ಆಯಿಲು. ಸರ್, ಈಗ ಬಾಟಲ್ ಟೈಪಲ್ಲಿ ನೀವು ಕಸ್ಟಮರ್ಗೆ ಲೀಟರ್ ಲೆಕ್ಕ ಕೊಡ್ತೀರಾ? ಲೀಟ್ರ್ ಲೆಕ್ಕ ಕೊಡ್ತೀವಿ ಸರ್. ಮತ್ತು ಅವರೇ ಕ್ಯಾನ್ ಏನು ತಂದರೆ ಲೀಟ್ರಿಗೆ 10 ರೂಪಾಯಿ ಕಡಿಮೆ ಆಗುತ್ತೆ. ಹೌದು, ಅದು ಕಡಿಮೆ ವ್ಯವಹಾರ ಆಗುತ್ತೆ. ಜೊತೆಗೆ ಏನಾದ್ರು 5 ಲೀಟರ್ ತಗೋತೀನಿ ಅಂದರೆ ಲೀಟ್ರಿಗೆ 20 ರೂಪೀಸ್ ಡಿಸ್ಕೌಂಟ್ ಆಗುತ್ತೆ. ಎಕ್ಸಾಂಪಲ್, ಕಡಲೆಕಾಯಿ ಎಣ್ಣೆ 300 ರೂಪಾಯಿ ಇದ್ದರೆ ನಾವು ಅವರೇ ಕ್ಯಾನ್ ತಂದರೆ 280ಗೆ ಹಾಕ್ಕೊಡ್ತೀವಿ ಸರ್. 280ಗೆ ಹಾಕ್ಕೊಡ್ತೀವಿ. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ರಾಜಣ್ಣ ಅಂತ ಹೇಳಿ. ಸರ್, ಎಷ್ಟು ವರ್ಷದಿಂದ ಈ ಆಯಿಲ್ನ ಯೂಸ್ ಮಾಡ್ತಾ ಇದ್ದೀರಾ? ಸರ್, ನಾವು ಕಡಲೆಕಾಯಿ ಎಣ್ಣೆನೇ ಜಾಸ್ತಿ ಯೂಸ್ ಮಾಡೋದು. ಊಟಕ್ಕೆಲ್ಲ ಭಾಳ ರುಚಿ ಇರ್ತದೆ, ಇದು ಭಾಳ ರುಚಿ ಚೆನ್ನಾಗಿರ್ತದೆ ಊಟಕ್ಕೆಲ್ಲ. ಆ ಉದ್ದೇಶಕ್ಕೆ ಕಡಲೆಕಾಯಿ ಎಣ್ಣೆ ನಾವು ಜಾಸ್ತಿ ಯೂಸ್ ಮಾಡ್ತೀವಿ. ನಾವು ಮನೆಗೆಲ್ಲ ಜಾಸ್ತಿ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡ್ತೀವಿ. ಅದು ತಿಂಡಿ ಮಾಡೋದಕ್ಕೆಲ್ಲ ಸನ್ಫ್ಲವರ್ ಯೂಸ್ ಮಾಡ್ತೀವಿ. ಊಟ ಮಾಡೋದಕ್ಕೆಲ್ಲ ನಾವು ಕೆಲವು ಬಾಣ್ತಿರಿಗೆಲ್ಲ ಕೊಡ್ತೀವಿ. ಮನೇಲಿ ಬಾಣ್ತಿ ಆಯ್ತಾರಲ್ಲ ಅವ್ರಿಗೆಲ್ಲ ಕೊಡ್ತೀವಿ. ಮತ್ತು ನಾವು ಊಟ ಮಾಡಬೇಕಾದ್ರೂ ಕಡಲೆಕಾಯಿ ಎಣ್ಣೆನೇ ಯೂಸ್ ಮಾಡಿದ್ರೆ ಸ್ವಲ್ಪ ಶರೀರ ಚೆನ್ನಾಗಿರುತ್ತೆ, ಕೊಲೆಸ್ಟ್ರಾಲ್ ಎಲ್ಲ ಹೋಗುತ್ತೆ ಅಂತ ಹೇಳಿ ನಾವು ಜಾಸ್ತಿ ಇದನ್ನೇ ಯೂಸ್ ಮಾಡ್ತೀವಿ. ನಿಮ್ಗೆ ಯಾವ ಥರ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಈ ಆಯಿಲಿಂದ? ಏನಾದ್ರು ನಮಗೆ ಹೆಲ್ತ್ ತುಂಬ ಬೆನಿಫಿಟ್ ಇದೆ, ಹೆಲ್ತ್ ತುಂಬ ಚೆನ್ನಾಗಿದೆ ಬಾಡಿ ಕಂಡೀಷನ್? ನಾವು ಭಾಳ ವರ್ಷದಿಂದ ಇದೇ ಯೂಸ್ ಮಾಡ್ತಿರೋದ್ರಿಂದ ನಮ್ಗೇನು ಹೆಲ್ತ್ ಏನು ತೊಂದರೆ ಏನಿಲ್ಲ, ಹೆಲ್ತ್ ಚೆನ್ನಾಗಿದೆ. ಯಾವುದು ಕೊಲೆಸ್ಟ್ರಾಲ್ ಏನು ಬರಲಿಲ್ಲ ಈ ಕಡಲೆಕಾಯಿ ಎಣ್ಣೆ ತಿಂದ್ರಿಂದ, ಏನೂ ಆಗೋದ್ರಿಂದ ತೊಂದರೆ ಇಲ್ಲ. ಆ ಉದ್ದೇಶಕ್ಕೆ ನಾವು ಇದನ್ನೇ ಯೂಸ್ ಮಾಡ್ತಾ ಇದ್ದೀವಿ, ಕಡಲೆಕಾಯಿ ಎಣ್ಣೆ ನಾವು ಯೂಸ್ ಮಾಡೋದು. ಸರಿ, ಜವರೇಗೌಡ ಪಾರ್ಕ್ ಎದುರುಗಡೆ ಇರುವಂತಹ ಈಗ ಈ ಆಯಿಲ್ ಶಾಪಲ್ಲಿ ಸರಸ್ವತಿಪುರಂ ಹತ್ರ ಇಲ್ಲ, ಇದೇ ಶಾಪಲ್ಲಿ ಎಷ್ಟು ವರ್ಷದಿಂದ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ? ಸರ್, ಇಲ್ಲ, ನಾವು ಒಂದು 2 ಬಾರಿ ತೊಗೊಂಡೋಗಿದ್ದೀವಿ ಅಷ್ಟೇ, ಇದು ತೊಗೊಂಡೋಗಿಲ್ಲ. ನಾವು ಆಯೆಲ್ಲ ತೊಗೊಂಡೋಗ್ತಿದ್ದೇವೆ ಇವ್ರ ಹತ್ರ. ಅದಕ್ಕೆ ನಾವೇ ಇರುತ್ತಂದ್ರೆ ಇದು ಏನೋ ಇದು ಮಾಡ್ಕೊಡ್ತೀರಾ ಅಂತ ಕೇಳಿದ್ವಿ. ಇವಾಗ ಏನು ಹೇಳಿದ್ರು ಅವರು? ನೀವೇ ತಂದುಕೊಟ್ರು ಮಾಡ್ಕೊಡ್ತಾರೆ? ನಾವೇ ತಂದುಕೊಟ್ರು ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಹಿಂಡಿ ಅವರೇ ಇಟ್ಕೊಂಡ್ರೆ ಫ್ರೀ ಮಾಡ್ಕೊಡ್ತೀವಿ. ಹಿಂಡಿ ನೀವು ತೊಗೊಂಡೋದ್ರೆ ಒಂದು ಕೆಜಿಗೆ 20 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂತಂದ್ರೆ ನೀವು ಕೊಡುವಂತಹ ಕಡಲೆಕಾಯಿ ಅಲ್ಲಿ ಹಾಕಿದ್ದು ಆ ಹಿಂಡಿ ಬರುತ್ತಲ್ಲ, ಅಂದ್ರೆ ವೇಸ್ಟ್ ಬರುತ್ತಲ್ಲ, ಅದನ್ನ ಅವ್ರಿಗೆ ಕೊಟ್ರೆ ಅವ್ರು ತಗೊಂಡ್ರೆ ಅಂದ್ರೆ ನಿಮ್ಗೆ ಫ್ರೀ ಬರುತ್ತೆ, ಎಣ್ಣೆ ಫ್ರೀ ಕೊಡ್ತಾರೆ ಅಂತ ಹೇಳಿದ್ರೆ. ನಾವೇನಾದ್ರು ಹಿಂಡಿನೂ ಬೇಕು ನಮಗೆ ಅಂತ ಹೇಳಿದ್ರೆ 20 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿದ್ರೆ. 20 ರೂಪಾಯಿ ಒಂದು ಕೆಜಿಗೆ 20 ರೂಪಾಯಿ ಚಾರ್ಜ್ ಮಾಡ್ತೀವಿ. ಹಿಂಡಿ ಬೇಕು ಅಂತಂದ್ರೆ ನೀವೇನು ಯೂಸ್ ಮಾಡ್ತೀರಾ ಸರ್ ಹಿಂಡಿಲಿ? ಸರ್, ಅದು ನಮಗೆ ಹಸುಗಳಿಗೆ ಕೊಡ್ಬೋದು. ಅದು ನಾವು ತೊಗೊಂಡೋದ್ರೆ ಹಸುಗಳಿಗೆ ಕೊಡ್ಬೋದು. ಭಾಳ ಹಸುಗಳಿಗೆ ಇದನ್ನು ಕೊಟ್ಟರೆ ಹಾಲಿನ ಇದೆಲ್ಲ ಉತ್ಪತ್ತಿ ಚೆನ್ನಾಗಾಗುತ್ತೆ. ಹೌದು ಸರ್, ಆ ಉದ್ದೇಶಕ್ಕೆ ಇದು ಮಾಡೋದು. ನಿಮ್ಮ ಈ ಗಾಣದ ಎಣ್ಣೆಯಲ್ಲಿ ಯಾವುದೇ ಥರ ಕೆಮಿಕಲ್ ಮಿಕ್ಸ್ ಇಲ್ಲ? ಇಲ್ಲ ಸರ್, 100% ಜೆನ್ಯೂನ್. ಎಷ್ಟೋ ಜನಕ್ಕೆ ಹೆಲ್ತ್ ಬೆನಿಫಿಟ್ ಆಗಿದೆ, ಅವ್ರಿಗೆ ಹೆಲ್ತ್ ಹುಷಾರು ಕೂಡ ಆಗಿದ್ದಾರೆ ಅಂತ ಹೇಳ್ತಾರೆ. ಹೌದು, ನಮ್ಮ ಇದೆಲ್ಲ ಕಸ್ಟಮರ್ ಬಂದು ಹೇಳ್ತಾ ಇದ್ದಾರೆ ಸರ್, ಈ ಥರ ನಮಗೆ ಪ್ರಾಬ್ಲಮ್ ಇತ್ತು, ಪ್ರಿವೆಂಟ್ ಆಗ್ತಾ ಇದೆ, ಕ್ಯೂರ್ ಆಗ್ತಾ ಇದೆ, ನಮ್ಗೆ ಈ ಥರ ಏನೋ ಸಮಸ್ಯೆ ಅವರೇ ಬಂದು ಹೇಳ್ತಾ ಇದ್ದಾರೆ ಸರ್. ನಮಗೆ ಒಳ್ಳೆ ಖುಷಿ ಇದೆ, ನಮಗೂ ಕೂಡ ಇದರಲ್ಲಿ ಖುಷಿ ಇದೆ ತುಂಬ. ಓಕೆ ಸರ್, ಆ ಕಸ್ಟಮರ್ ಏನೋ ಸೀಟ್ಸ್ ತಂದು ಕೊಡ್ಬೇಕಾ, ಇಲ್ಲ ಅಂತಂದ್ರೆ ನೀವೇ ಅದನ್ನ ಹಾಕಿ ಅವ್ರಿಗೆ ಆ ರೇಟಿಂಗ್ ಮಾಡ್ತೀರಾ? ಸರ್, ಇಲ್ಲ, ನಮ್ಮಲ್ಲಿ ಸೀಟ್ಸು ನಮ್ಮ ಹತ್ರನೇ ಇದೆ, ಬಂದು ಮಾಡಿಸ್ಕೊಂಡು ಹೋಗ್ಬೋದು. ಪ್ರತಿಯೊಂದನ್ನು ಲೈವ್ ಆಗಿ ಸಿಗುತ್ತೆ ಅವ್ರಿಗೆ. ನಮ್ಮದೇನೋ ಒಂದು ಕನ್ಸರ್ನ್ ಅಂದರೆ ಕಸ್ಟಮರ್ಗಳಿಗೆ ಬಂದು ಒಂದು 1/2 ಅವರ್ ಟೈಮ್ ಎಲ್ಲೆಲ್ಲ ಸ್ಪೆಂಡ್ ಮಾಡ್ತೀರಾ, ನಮ್ಮಲ್ಲಿ ಬನ್ನಿ, ಒಂದು 1/2 ಅವರ್ 3/4 ಗಂಟೆ ಕೂತ್ಕೊಳ್ಳಿ, ಲೈವ್ ಆಗಿ ಮಾಡಿಸ್ಕೊಂಡು ಹೋಗಿ. ನಿಮಗೂ ಒಂದು ವಿತೌಟ್ ಕ್ವಶನ್ ಮಾರ್ಕ್ ಮನೆಗೆ ಹೋಗ್ಬೋದು. ಮತ್ತು ಹೇಗೆ ಏನು ಎತ್ತ ಎಲ್ಲ ನಿಮ್ಗೊಂದು 100% ಕ್ಲಾರಿಟಿ ಸಿಗುತ್ತೆ ಸರ್ ಕಸ್ಟಮರ್ಗೆ. ಅದಕ್ಕೆ ನಾನು ಕಸ್ಟಮರ್ ಸಜೆಸ್ಟ್ ಮಾಡೋದೇನು ಅಂದರೆ, ಬನ್ನಿ ಕೂತ್ಕೊಂಡು ಇಲ್ಲ ಲೈವಾಗಿ ಮಾಡಿಸ್ಕೊಂಡು ಹೋಗಿ, ನಾವು ರೆಡಿ ಇದ್ದೀವಿ ಮಾಡಿಕೊಡೋದಕ್ಕೆ. ಅದು ನಮ್ಮ ಇದು. ನಾನು ನೋಡಿದೆ ಸರ್, ಆ್ಯಕ್ಚುಲಿ ತುಂಬ ಜನ ಕಸ್ಟಮರ್ಸ್ ಬರ್ತಾ ಇದ್ದಾರೆ, ಎಲ್ಲ ಒರಿಜಿನಲ್ ಆಯಿಲ್ನ ಪರ್ಚೇಸ್ ಮಾಡೋಕ್ಕೆ ತುಂಬ ಖುಷಿಯಿಂದನೇ ಪರ್ಚೇಸ್ ಮಾಡಿಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ. ಈಗ ಮುಂದೆ ಬರುವಂಥ ಕಸ್ಟಮರ್ಸ್ಗಳಿಗೆ ಸರ್ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂದರೆ, ಇಲ್ಲಿಗೆ ಬರುವಂಥ ಕಸ್ಟಮರ್ಸ್ಗಳಿಗೆ? ಸರ್, ಆಮೇಲೆ ಜನಗಳು ಏನು ಮಾಡ್ತಾ ಇದ್ದಾರೆ, ಸ್ವಲ್ಪ ಇದು ಕಾಸ್ಟ್ಲಿ, ಇದು ಈಗ ಮಾರ್ಕೆಟಲ್ಲಿ ಏನು ಸಿಗ್ತಾ ಇದೆ ಅದಕ್ಕಿಂತ ಡಬಲ್ ರೇಟು ಅಂತ ಹೇಳ್ತಾ ಇದ್ದಾರೆ. ಅದೇನೂ ಅಲ್ಲ. ಅವ್ರಿಗೆ ಏನಿದೆ ಒಂದು ಈಗ ನಮ್ಮದು ಒಂದು ಪ್ಲ್ಯಾನಿಂಗ್ ಇದೆ, ಇಷ್ಟು ಮಂತ್ಲಿ ಇಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ನಮಗೆ ಅನ್ನೋದೊಂದು ಮೈಂಡ್ ಸೆಟ್ ಇದೆ ಅವ್ರಿಗೆ. ನಾನು ನೋಡ್ತೀನಿ ಎಷ್ಟೋ ಈ ಗೋಬಿ ಸ್ಟಾಲ್ಗಳು, ಈ ಫುಡ್ ಸ್ಟ್ರೀಟ್ಗಳಲ್ಲಿ 200-500 ರೂಪಾಯಿ ತನಕ ಇದನ್ನು ಅಮೌಂಟ್ನ ಇದು ಮಾಡ್ತಾ ಇರ್ತಾರೆ. ಅದೇ ಬರಲಿ ಅಮ್ಮಮ್ಮ ಅಂದರೆ ಮಂತ್ಲಿ ಒಂದು ಅಪ್ರಾಕ್ಸಿಮೇಟ್ 250 300 ರೂಪೀಸ್ ಎಕ್ಸ್ಟ್ರಾ ಆಗ್ಬೋದು ಅಷ್ಟೇ. ಮತ್ತು ಇನ್ನೊಂದು, ಅದು 2 ಲೀಟ್ರ್ ಬಳಸೋ ಜಾಗದಲ್ಲಿ ಇದು 1 ಲೀಟ್ರ್ ಸಾಕು ಸರ್, ಅಷ್ಟೇ.
ನಿಮಗೆ ಇದ್ರಲ್ಲಿ ಏನು ಬರ್ಡನ್ ಆಗಲ್ಲ ಸರ್. ಜನಗಳು ಯೋಚನೆ ಮಾಡ್ತಾ ಇರೋದು ಆ ಥರ. ಈಗ ತುಂಬ ಅವೇರ್ನೆಸ್ ಆಗಿದೆ ಸರ್, ಯಾಕಂದರೆ ತುಂಬ ಜನ ಡಾಕ್ಟರ್ಸ್ಗಳು ಹೇಳ್ತಾ ಇದ್ದಾರೆ, ತುಂಬ ಕಾರ್ಡಿಯಾಲಜಿಸ್ಟ್ಗಳು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಗಾಣದ ಎಣ್ಣೆಗಳ ಬೆನಿಫಿಟ್ಸ್ ಬಗ್ಗೆ ಅವರೇ ಹೇಳ್ತಾ ಇದ್ದಾರೆ. ನಮಗಿಂತ ಹೆಚ್ಚಾಗಿ ಒಬ್ಬ ಡಾಕ್ಟ್ರುಗಳು ಕೂಡ ಪ್ರಮೋಟ್ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆ, ಹೆಲ್ತ್ ಬೆನಿಫಿಟ್ಸ್ಗಳ ಬಗ್ಗೆ ಏನೇನು ಕಾಸಸ್ ಆಗ್ತಾ ಇದೆ ಎಲ್ಲನೂ ಬ್ರೀಫಾಗಿ ಹೇಳ್ತಾ ಇದ್ದಾರೆ. ಅದರಿಂದ ಜನಗಳಿಗೆ ಅವೇರ್ನೆಸ್ ಕ್ರಿಯೇಟ್ ಆಗ್ತಾ ಇದೆ. ಆಫ್ಟರ್ ಕೋವಿಡ್ ತುಂಬ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಜನ ತಿಳ್ಕೊತಾ ಇದ್ದಾರೆ ಸರ್, ಇದ್ರ ಬಗ್ಗೆ ಏನೇನು ಬೆನಿಫಿಟ್ಸ್ ಏನೇನು ಅಂತೇಳಿ ಈಗ ಬರ್ತಾ ಇದ್ದಾರೆ ಸರ್. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಗೇನಾದ್ರು ಆಯಿಲ್ ಬೇಕು ಅಂತಂದರೆ, ಒರಿಜಿನಲ್ ಗಾಣದ ಎಣ್ಣೆ ಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಈ ಅಡ್ರೆಸ್ ಹಾಕಿರ್ತೀನಿ. ಹಾಗೆ ಕೆಳಗಡೆ ಡಿಸ್ಪ್ಲೇ ಕೂಡ ಈ ಅಡ್ರೆಸ್ಸು, ಹಾಗೆ ಇವರ ಮಾದೇಸ್ವಾಮಿಯವರ ಫೋನ್ ನಂಬರ್ ಕೂಡ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಎಸ್, ಇದೇ ಥರ ಕಾರ್ಯಕ್ರಮಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮಗೆ ಅನಿಸಿದ ಅನಿಸಿಕೆನ ಕೆಳಗಡೆ ಕಮೆಂಟ್ ಮಾಡೋದನ್ನು ಮರೆಯದಿರಿ. ನಾನು ನಿಮ್ಮ ಮಂಜೇಶ್, ಲಾಗಿನ್ ನ್ಯೂಸ್.